ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪೂಜೆ ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಂತ ಎಣಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ನಮ್ಮದು ರೀಲ್ಸ್ ನೋಡಿ ತುಂಬ ಜನ ಡೆಕೋರೇಷನ್ ತೋರಿಸಿ, ರಾತ್ರಿಗೆ ತೋರಿಸಿ ಅಂತೆಲ್ಲ ಹೇಳ್ತಾ ನೈಟ್ ವ್ಯೂ ತೋರಿಸಿ ಅಂತ ಹ್ಯಾಲೋವಿನ್. ಹೇಳ್ತಿದ್ದಾರೆ. ಹೌದು, ಬಟ್ ಆಕ್ಚುಲಿ ನಾವು ಇದು ಫಸ್ಟ್ ಟೈಮ್ ಅಂತ ನೈಟ್ ವ್ಲಾಗ್ ಮಾಡ್ತಿರೋದು. ರಾತ್ರಿ ಯೂಶಲ್ ಬೆಳಕಿರೋದು ವ್ಲಾಗ್ ಮಾಡ್ಲಿಕ್ಕೆ ಕಷ್ಟ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೇವೆ. ಎಂತ ಹೇಳಿದ್ರೆ ಹ್ಯಾಲೋವಿನ್ ಆಯ್ತು ನಿನ್ನೆ, ಹೌದು. ಬಟ್ ಹ್ಯಾಲೋವಿನ್ ಆದ್ಮೇಲೆ ನಾವು ನಿನ್ನೆ ಡೆಕೋರೇಷನ್ ನೋಡ್ಲಿಕ್ಕೆ ಬಂದ್ವಿ, ವಿಡಿಯೋ ಸಹ ಮಾಡುವ ಅಂತ ಒಟ್ಟಿಗೆ. ಹೌದು. ಅಂಡ್ ಇದು ಸ್ಟ್ರೀಟ್ ಹೇಗೆ ಹೇಳಿದ್ರೆ ಇಲ್ಲಿ ಹ್ಯಾಲೋವಿನ್ ಇದು ಲೈಕ್ ನಾವು ಇರೋ ಪ್ಲೇಸ್ ಅಲ್ಲಿ ದಿಸ್ ಇಸ್ ದಿ ಬೆಸ್ಟ್ ಸ್ಟ್ರೀಟ್ ಫಾರ್ ಹ್ಯಾಲೋವಿನ್. ಹೌದು. ತುಂಬಾ ಒಳ್ಳೆ ಡೆಕೋರೇಷನ್ ಮಾಡ್ತಾರೆ ಇವರು. ಫಂಡ್ ರೇಸ್ ಎಲ್ಲ ಮಾಡಿ ಸಾವಿರಗಟ್ಟಲೆ ಡಾಲರ್ಸ್ ಅನ್ನು ಖರ್ಚು ಮಾಡಿ ಈ ತರ ಡೆಕೋರೇಷನ್ ಮಾಡ್ತಾರೆ. ಸೊ ವೆರಿ ಕ್ರಿಯೇಟಿವ್. ಫ್ರೀ ಎಂಟ್ರಿ ಪಬ್ಲಿಕ್ ಯಾರು ಬಂದು ನೋಡಿಕೊಂಡು ಹೋಗ್ಬೋದು. ಅಂಡ್ ಇಟ್ಸ್ ವೆರಿ ಫೇಮಸ್ ಕೈಂಡ್ ಆಫ್ ಇದು ಸ್ಟ್ರೀಟ್ ಇಲ್ಲಿ ನಾವಿರೋ ಸೈಡ್ ಅಲ್ಲಿ. ಸೊ ಬನ್ನಿ ತೋರಿಸ್ತೇವೆ ನಿಮ್ಗೆ. ನಾವು ಹ್ಯಾಲೋವಿನ್ ಡೆಕೋರೇಷನ್ ರಾತ್ರಿಗೆ ಹೌದು, ಆಕ್ಚುಲಿ ಲೈಟ್ ಎಲ್ಲ ಕೆಲವೆಲ್ಲ ಆಫ್ ಆಗಿದೆ, ಗೊತ್ತಿಲ್ಲ ಅದು ಇದ್ದದೆ ಹೀಗೆ ಅಂತ. ಬಟ್ ಹ್ಯಾಲೋವಿನ್ ಆದ್ಮೇಲೆ ಬಂದಿದ್ದೇವೆ, ಸೊ ಅದಕ್ಕೆ ಹೀಗೆ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಗೆ ಕಾಣಿಸುದ ನಿಮ್ಗೂ ತೋರಿಸ್ತೇವೆ. ಬನ್ನಿ ಹೋಗಿ ನೋಡುವ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಹ್ಯಾಲೋವಿನ್ ಇದು ಡೆಕೋರೇಷನ್. ಇದು ನಿಮ್ಗೆ ನೆನ್ಪಿದ್ರೆ ನನ್ಗೆ ಚೂರ್ ನೆನ್ಪುಂಟು, ಪೈರೇಟ್ಸ್ ಆಫ್ ಕ್ಯಾರಬಿಯನ್ ತರ ಕಾಣ್ತಾ. ಹೌದೌದು, ಬೋಟ್ ಅಲ್ಲಿ ಎಲ್ಲ ಇದೆಲ್ಲ ಅದೇ ಬೋಟ್ ಅಲ್ಲಿ ಎಲ್ಲ ಮೊದ್ಲು ಸತ್ತವ್ರದ ಅಂತ ಅಲ್ಲ, ಸ್ಕೆಲಿಟನ್. ಹೌದು, ಹಾಗೆ ಅಂತ ನಾವ್ ಅನ್ಕೊಳ್ಳೋದು ಗೈಸ್, ಅದ್ ನಿಜ ಅಲ್ಲ. ನಮಗೂ ಮುಂದೆ ಹೋಗುವ. ಇದು ಡ್ರಾಕಾರೆಸ್ ಡ್ರ್ಯಾಗನ್. ಡ್ರ್ಯಾಗನ್ ಎಂತ ಮಾಡಿದಾರಲ್ಲ, ಕ್ರೇಜಿ ಮಾರೆ. ಅದ್ರಲ್ಲಿ ಬಟನ್ ಉಂಟು, ಬಟನ್ ಒತ್ತಿದ್ರೆ ಲೈಟ್ ಬರ್ತದ ಅಂತ. ಎಲ್ಲಿ ಉಂಟು ಬಟನ್? ಅಲ್ಲಿ ಉಂಟು. ಒತ್ತು. ಬೇಡ, ಹೆದ್ರಿಕೆ ನೋಡ, ಒತ್ತಾ ಎಂತ? ಮುಟ್ಬಾರ್ದು. ಹೋಗು. ಇಲ್ಲ ಏನು ಸಹ. ಹಾಗಾದ್ರೆ ಹ್ಯಾಲೋವಿನ್ ಮುಗ್ದಕ್ಕೆ ಆಫ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಬರ್ದಿದ್ದಾರೆ ನೋಡಿ ಎಂತ, ಡ್ರ್ಯಾಗ್ನರ್ಸ್ ಮೆಡ್ ಹಾಲ್ ಅಂತೆ. ಮೆಡ್ ಹಾಲ್ ಎಂತ ಅಂತ ಗೊತ್ತಿಲ್ಲ, ಬಟ್ ಒಬ್ಬ ಇದು ನೋಡ. ಓ ಮೈ ಗಾಡ್. ಸೊ ಇದು ಹೇಗೆ ಹೇಳಿದ್ರೆ ಗೈಸ್, ಇದು ಒಂದು ಸ್ಟ್ರೀಟ್, ಇಲ್ಲೆಲ್ಲ ಮನೆನೇ ಇರುದು, ನಾರ್ಮಲ್ ನಮ್ಮ ಅಂದ್ರೆ ಜನರು ಉಳ್ಕೊಳ್ಳೋ ಮನೆನೇ ಇರುದು. ಆ ಮನೆಯವರೆಲ್ಲ ಸೇರಿ ಫಂಡ್ ರೇಸ್ ಮಾಡಿ ಮಾಡುದಂತೆ ಇದು. ಅಂಡ್ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಉಂಟು, ತುಂಬಾ ಬ್ಯೂಟಿಫುಲ್ ಇತ್ತು. ಹಾಗೆ ನಾವು ಸಹ ಒಂದು ವಿಸಿಟ್ ಕೊಟ್ಟದು. ಈಚೆ ಸೈಡ್ ನೋಡುವ, ಇಲ್ಲಿ ಈ ಮನೆಯವರು ಏನ್ ಮಾಡ್ಲಿಲ್ಲ, ಬಟ್ ಇಲ್ಲಿ ನೋಡಿ ಭೂತ ಇಟ್ಟಿದ್ದಾರೆ. ಭೂತ ಮೇಲೆ ಲೈಟ್ಸ್ ನೋಡಿ, ನಾನು ಅದನ್ನೇ ತೋರಿಸ್ಲಿಕ್ಕೆ ಹೋಗಿದ್ದೆ. ಅಂಡ್ ನಂಗೆ ಇನ್ನೊಂದು ಈಗ ಎಂತ ಅನಿಸಿದೆ ಹೇಳಿದ್ರೆ, ಈಗೆಲ್ಲ ಹೇಗೆ ಆಗಿದೆ ಗೊತ್ತುಂಟಾ, ಹ್ಯಾಲೋವಿನ್ ಮೊದ್ಲೆಲ್ಲ ಆದ್ರೆ ಅದೇ ಭೂತ ಓಡಿಸ್ಲಿಕ್ಕೆ ಆ ತರ ಎಲ್ಲ ತುಂಬಾ ಇವ್ರದ್ದು ಸ್ಟೋರೀಸ್ ಉಂಟಲ್ಲ. ಆ ಸ್ಟೋರಿ ಅಂತ ನಾವು ಎಂಡಲ್ಲಿ ಹೇಳ್ತೇವೆ, ನಾವು ರಿಸರ್ಚ್ ಮಾಡಿ ಅದನ್ನ ಹೇಳ್ತಿರೋದು. ಎಷ್ಟು ಅದರಲ್ಲಿ ಸತ್ಯತೆ ಉಂಟು, ಎಷ್ಟು ಇದುಂಟು ನಮಗೂ ಸಹ ಗೊತ್ತಿಲ್ಲ, ಜಸ್ಟ್ ಬಿಲೀಫ್ ಅಂತ ಅನ್ಕೊಂಡಿದ್ದೇವೆ. ಬಟ್ ಈಗ ಅದು ಎಂತ ದಿನ ಹೋಗ್ತಿಯಾಗೆ, ವರ್ಷ ಹೋಗ್ತಿಯಾಗೆ ಫನ್ ಆಕ್ಟಿವಿಟಿ ಆಗಿದೆ. ಎಸ್ಪೆಷಲಿ ಮಕ್ಕಳು ಡೆಕೋರೇಷನ್ ಎಲ್ಲ ಮಾಡಿ, ನಾವು ಹೇಗೆ ದೀಪಾವಳಿಗೆ ನಮ್ಮ ಮನೆ ತುಳಸಿ ಪೂಜೆಗೆಲ್ಲ ನಮ್ಮ ಮನೆಯೆಲ್ಲ ಡೆಕೋರೇಟ್ ಮಾಡ್ತೇವಲ್ಲ, ಅದೇ ತರ ಇಲ್ಲಿ ಇವರಿಗೆ ಹ್ಯಾಲೋವಿನ್ಗೆ ಮಕ್ಕಳಿಗೆ ಒಂಥರ ಆಕ್ಟಿವಿಟಿ ತರ, ಫನ್ ಆಕ್ಟಿವಿಟಿ ತರ ಆಗಿದೆ. ಬನ್ನಿ ಮುಂದೆ ಹೋಗುವ. ಇದಕ್ಕೆ ಅದೇ ಮ್ಯೂಸಿಕ್ ಹಾಕ್ಬೇಕಾ? ಬಾತ್ ಟಬ್ ಎಲ್ಲ ಹೊರಗೆ ಇಟ್ಟಿದ್ದಾರೆ. ಎಲ್ಲಿ ಉಂಟು? ಓಹ್, ಇದು ಬಾತ್ ಟಬ್ ಮಾಡ್ಲಿಕ್ಕೆ ಅಂತ ಅಲ್ಲ ಗೆಳಿ, ಸ್ಕೆಲಿಟನ್ ಇದ್ರದ್ದು ಹೀಗೆ ತಿರುಗ್ಲಿಕ್ಕೆ ಸ್ಕೆಲಿಟನ್ ವೀಲ್. ಎಂತ ಇದು ಒಳ್ಳೆ ಮಾಡಿದಾರಲ್ಲ, ಭಯಂಕರ. ಇದು ಪಂಪ್ಕಿನ್ ನೋಡ, ಇದು ಹಾಗ್ವರ್ಡ್ಸ್ ಇದು ಮನೆ. ಪಂಪ್ಕಿನ್ ಹಾಗ್ವರ್ಡ್ಸ್ ಇದು ಮನೆ. ನಾವು ಒಂದು ಸೈಡ್ ಇಂದ ಹೀಗೆ ನೋಡಿ ಮತ್ತೆ ಈಚೆ ಸೈಡ್ ಬರುವಾಗ ಆಚೆ ಸೈಡ್ ಬರುವ. ಇದೆಂತ ಇಲ್ಲಿ ಎಂತ ಡೈರೆಕ್ಷನ್ ಹಾಕಿದ್ದಾರೆ? ಓ, ಇದು ಫುಲ್ ಕಥೆ. ಇದು ಹಾಗ್ವರ್ಡ್ಸ್. ಸೊ ಹ್ಯಾರಿ ಪಾಟರ್ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಇದು ಹಾಗ್ವರ್ಡ್ಸ್ ಥೀಮ್ಡ್ ಡೆಕೋರೇಷನ್. ಅಲ್ಲಿ ಮನೆ ಎದುರು ಸಹ ಅಲ್ಲೆಲ್ಲ ನೇತಾಕಿಟ್ಟಿದ್ದಾರೆ. ಮನೆ ಎದುರು ಅಷ್ಟು ಗೊತ್ತಾಗ್ತಿಲ್ಲಲ್ಲ. ಓ, ಅಲ್ಲಿ ಕತ್ತಲೆಯಲ್ಲಿ ಮಾಡಿದಾರ, ಆಕ್ಚುಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾರೆಲ್ಲ ಮರದೊಳಗೆ ಹೋಗಿದೆ, ಆಕ್ಸಿಡೆಂಟ್ ಆದದೇನ ಅಲ್ಲವ. ಅದ್ ನೋಡ, ಆಕ್ಚುಲಿ ಮನುಷ್ಯನಿತ್ತಾಗಿ ಉಂಟಲ್ಲ. ಯಬಾ, ಇಲ್ಲಿ ನೈಟ್ ಅವ್ರ ಮನೆಯವ್ರು ಹೇಗಿರ್ತಾರೆ ನಂಗೆ ಗೊತ್ತಿಲ್ಲ ಮಾರ, ಅವ್ರಿಗೆಲ್ಲ ಅಭ್ಯಾಸ. ನಮ್ಗೆಲ್ಲ ನಮ್ಮ ಮನೆಯವರೆಲ್ಲ ಎದುರಿಸಿಟ್ಟಿದ್ದಾರೆ ಭೂತ ಅಂತ. ಇವರಿಗೆ ಭೂತ ಅಂದ್ರೆ ಫ್ರೆಂಡ್ ಮಾರೆ. ಮಠ ಮಧ್ಯಾಹ್ನಕ್ಕೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಭೂತ ಮಣ್ಣು ಎರ್ಚ್ತದೆ ಅಂತ ಹೇಳ್ತಾರೆ. ಸಂಜೆ ರಾತ್ರಿದೆಲ್ಲ ಬಿಟ್ಟು ಬಿಡಿ ಆಸೆ. ಓ, ಇಲ್ಲಿ ನೋಡ ಸ್ಕೆಲಿಟನ್. ಓ ದೇವರೇ, ಇಲ್ಲಿ ನೋಡಿದ್ರ ಮೇಲೆ ಮಾರೆ. ಇದು ನೋಡಿ ಗೈಸ್, ಫುಲ್ ಅಲ್ಲಿಂದ ಇಡೀ ಒಂದು ಬಳ್ಳಿ ಹಾಕಿ ಈಗ ಸ್ಕೆಲಿಟನ್. ನಾನು ನೋಡ್ಲೇ ಇಲ್ಲ ಒಮ್ಮೆಲೆ ಮೇಲೆ. ಇದು ಮನುಷ್ಯರು ಹೀಗೆ ಹೋಗುದನ್ನ ನೋಡಿದ್ದೇನೆ, ಆಕ್ಟಿವಿಟಿ ಅಂತ ಹೇಳ್ತಾರೆ. ಬಟ್
ಸ್ಕೆಲಿಟನ್ ಹೋಗುದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ಕೆಲಿಟನ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಉಂಟು. ಅದಕ್ಕೆ ಬ್ರಿಡ್ಜ್ ಮಾಡಿ ಕೊಟ್ಟಿದ್ದಾರೆ. ಬ್ರಿಡ್ಜ್ ಅದಕ್ಕೆ ಇದು ಒಳ್ಳೆ ಆಗಿದೆ. ಇಲ್ಲಿ ಕುತ್ಕೊಂಡದ್ದು ನೋಡಿ, ನೋಡು. ನಮಸ್ಕಾರ ಇದು ಹೊಡಿತು. ಕಾಫಿನ್ ಮೇಲೆ ಕುತ್ಕೊಂಡದ ಹೌದಾ? ಈಗ ಓ, ಅಂದ್ರೆ ನಂಗೆ ಅಲ್ಲಿ ಒಳಗೆ ಸೆಕೆ ಆಗ್ತದೆ, ಹೊರಗೆ ಬಿಡಿ ನಾನು ಗಾಳಿ ತಕೊಳ್ತೇನೆ ಅಂತ ಬಂದೆ. ಆಕ್ಚುಲಿ ಇದೆಲ್ಲ ಸ್ಕೆಲಿಟನ್ ನೋಡಿ. ಪೂಜಿತಾ, ಆ? ಇಲ್ಲಿ ಒಂದು ಸ್ಕೆಲಿಟನ್ ಪುಷ್ ಅಪ್ ಮಾಡ್ತಾ ಉಂಟು. ಓಹ್, ಇದಾಗಾದ್ರೆ ಯಾರೋ ಈ ಫಿಟ್ನೆಸ್ ಫ್ರೀಕ್ ಸ್ಕೆಲಿಟನ್. ಮೊದ್ಲು ಜಿಮ್ಮಿಗೆ ಹೋಗಿ ಹೋಗಿ ಮತ್ತೆ ಅಲ್ಲೇ ಜಿಮ್ ಅಲ್ಲೇ ಸತ್ತದ ಅಂತ ಇದು. ಓ ಮೈ ಗಾಡ್. ಅಲ್ಲಿ ಕುತ್ಕೊಂಡದ ಅಥವಾ ಅದು ಸಹ ಇದ? ಮನುಷ್ಯರು ಓ ಮನುಷ್ಯ. ಓದ್ತಾ ಇದು ನೋಡ, ಇದು ಏಲಿಯನ್. ಏಲಿಯನ್ ಇದೆ, ಏಲಿಯನ್. ಇದು ನಾನು ಇನ್ನೂ ಉದ್ದ ಆದ್ರೆ ಹೀಗೆ ಕಾಣ್ಬೋದಲ್ಲ? ಹೌದು, ವೆಯ್ಟ್ ಸೇರಿಸಿ, ಹೈಟ್ ಟು ವೆಯ್ಟ್ ಸೇರಿಸಿ. ಇದು ಜೋಕರ್ ಪಾರ್ಟಿ. ವಾಂಟಿ ಕ್ಯಾಂಡೀಸ್? ಎಸ್ ಅಂತ ಹೇಳಿ ಹೀಗೆ ಎಸ್ ಅಂತ ಹತ್ರ ಹೋದ್ರೆ ಸೀದಾ ತಗೊಂಡ್ ಹೋಗ್ತದೆ ಒಳಗೆ. ಬೇಡ. ಓ, ಇವರು ಮನೆ ಹೊರಗೆ ಇದೆಲ್ಲ ಹಾಕಿದಾರೆ. ಇಲ್ಲಿ ನೋಡ, ಮರದಲ್ಲೆಲ್ಲ ಮರದಲ್ಲೆಲ್ಲ ನೋಡ, ನಾನು ಎಂತ ಸೌಂಡ್ ಹಾಕಿದ್ದಾರೆ ಇಲ್ಲಿಗ. ಕೇಳ್ತದ ನಿಮ್ಗೆಲ್ಲ? ಇದ್ರಲ್ಲಿ ಕೇಳ್ತದ ಗೊತ್ತಿಲ್ಲ, ಬಟ್ ಸೌಂಡ್ ಎಲ್ಲ ಹಾಕಿದ್ದಾರೆ ಮರದಲ್ಲ. ಒಂದು ಫೇರ್ ಥೀಮ್ ಗೊತ್ತಾಯ್ತಾ? ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್. ಅಲ್ಲೆಲ್ಲ ಭೂತ ಅದ್ರಲ್ಲಿ ಇರುದು. ಟಿಕೆಟ್ ಕೌಂಟರ್, ಬಟ್ ಅಲ್ಲಿಗ ಯಾರಿಲ್ಲ, ಬರಡಾಗಿದೆ ಅದು. ಸೊ ಅಲ್ಲಿಗ ಭೂತ ಇರುದಂತ. ಭೂತ ಇರುದು. ಸೊ ನೀವೆಲ್ಲಾರು ಟಿಕೆಟ್, ಒಂದು ಟಿಕೆಟ್ ಕೊಡ ಅಂತ ಹೀಗೆ ಹೋದ್ರೆ ನಿಮ್ಮನೆ ಹೇಳ್ಕೊಳ್ತದೆ ಒಳಗೆ. ಸೀದಾ ಇಳಿತದೆ. ಅಯ್ಯಯ್ಯೋ, ಇಲ್ಲಿ ನೋಡ, ಅದು ಸೌಂಡ್ ಎಲ್ಲಿಂದ ಬರ್ತಿತ್ತು ಮಾರೆ? ಅಲ್ಲ, ಇದ್ರಿತಾ ಸೌಂಡ್? ಜೇಡ. ಇದು ಸ್ಕೇರಿ ಇಲ್ಲ, ಇದು ಕ್ಯೂಟ್. ಜೇಡಾಗ ಬಲೆ ಹಾಕಿದ್ ನೋಡ, ಜೇಡ. ಭಯಂಕರ ಮಾರೆ. ಇದು ಒಂದು ಸ್ಟ್ರೀಟ್ ಒಂದು ಸೈಡ್ ಅಲ್ಲಿ ಒಳ್ಳೇದು. ಇಲ್ಲೆಲ್ಲ ನೋಡಂತೆ ಡೆಕೋರೇಷನ್ ಇಲ್ಲ ಇವ್ರದೆಲ್ಲ, ಅಥವಾ ತೆಗ್ದ್ರೆ ಗೊತ್ತಿಲ್ಲ, ಬಟ್ ಏನು ಕಾಣುದಿಲ್ಲ. ಒಂದು ಸೈಡ್ ಮಾತ್ರ ಉಂಟು. ಹೌದು, ಇಲ್ಲಿ ನೋಡು. ಮತ್ತೆ ಇದೆಲ್ಲ ನೋಡ, ಹೆದ್ರಿಕೆ ಆಗ್ತದಲ್ಲ. ಮನೆ ಎದ್ದೂರಲ್ಲೇ ಹೀಗೆ ನೋಡಿದ್ರೆ ಯಾರೋ ಸತ್ಯ ನಿತ್ತಾಗೆ ಆಗ್ತದೆ. ಅದೇ ಮನೆ ಎದ್ದೂರಲ್ಲೇ. ಹೌದು, ಇದೆಲ್ಲ ಗಾಳಿ ಹೋಗಿದೆ. ಬಟ್ ಮನೆ ಎದುರಲ್ಲಿ, ಯಾಕೆ ಬಾಗ್ಲಿದೆ ಎದುರಲ್ಲೇ ಅದು ಇರುದು. ಎಂತ ವಸ್ತು ಇದು ನೋಡ. ಇದು ಹೆಲೋ ಅಂತೆ. ಅದೀಗ ಭೂಮಿ ಅಡಿಯಿಂದ ಬಂದದ. ಹೆಲೋವಿನಿಗೆ ಹೇಗಿದ್ದೀರಿ? ವಾವ್, ಅಲ್ಲಿ ನೋಡು, ಎಲ್ಲ ಅವ್ರದ್ದು ಫ್ಯಾಮಿಲಿ. ಇದು ಫ್ಯಾಮಿಲಿ ಫುಲ್ ಮ್ಯೂಸಿಷಿಯನ್ಸ್ ಫ್ಯಾಮಿಲಿ ಏನ ಇರ್ಬೋದು. ಎಲ್ಲ ಫುಲ್ ಗಮ್ಮತ್ತು ಮಾಡ್ತಿದ್ದಾರೆ. ಈಗ ಇಲ್ಲಿ ಸಹ ಐಸಾಬಾಸ್ ಕ್ಯೂಟ್ ಆಗಿದೆ. ಇದು ಇವ್ರದ್ದು ಕ್ಯೂಟ್ ಹೆಲೋವಿನ್ ಇದು. ಹೌದು, ಇದು ಹೆದರಿಕೆ. ಅಲ್ಲಿ ಇನ್ನೊಂದು ಇದು ಉಂಟು, ಅದು ನೋಡ, ದೊಡ್ಡದು. ಇಲ್ಲಿಗೆ ಸ್ಕೆಲಿಟನ್ ಮೇಲೆ ಕ್ರೇಜಿ ಉಂಟಲ್ಲ. ನಾವು ಆಚೆ ಹೋಗುವ. ಈಗ ಮತ್ತೆ ನಾವು ಆನ್ಲೈನ್ ಅಲ್ಲಿ ನೋಡಿದಾಗ ಫುಲ್ ಸ್ಟ್ರೀಟ್ ಅಂದ್ರೆ ಒಂದು ಮನೆ ಬಿಡದೆ ಡೆಕೋರೇಷನ್ ಇತ್ತು. ಬಟ್ ಇದು ಹ್ಯಾಲೋವಿನ್ ಆದ್ಮೇಲೆ ಬಂದಿದ್ದಕ್ಕೆ ಅಂತ ಸ್ವಲ್ಪ ಅಂದ್ರೆ ಡಲ್ ಕಾಣ್ತಾ ಉಂಟು. ಕೆಲವು ಮನೆಗೆ ಡೆಕೋರೇಷನ್ ಜನಸ ಇಲ್ಲ. ಸೊ ಮೇ ಬಿ ಅದು ನಿನ್ನೆ ಮುಗಿತೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ಎಂತ ಇಲ್ಲ. ಇದೆಯಾ ಹ್ಯಾಲೋವಿನ್? ಮನುಷ್ಯ ವೆಲ್ಕಮ್ ಹೋಮ್. ಮತ್ತೆ ಅದು ಇದು ಮೂವ್ ಎಲ್ಲ ಆಗ್ತಿತ್ತ, ಶಿಪ್ ಎಲ್ಲ, ಅದ್ರೊಳಗಿರೋ ಸ್ಕೆಲಿಟನ್ ಸೌಂಡ್ ಮೂವ್ಮೆಂಟ್ ಅಲ್ಲಿ ಇತ್ತಲ್ಲ, ನಾವು ವಿಡಿಯೋಸ್ ನೋಡುವಾಗ. ಮೋಸ್ಟ್ಲಿ ತೆಗ್ದಿದ್ದಾರೆ ಅದೆಲ್ಲ. ಅಂದ್ರೆ ನಿನ್ನೆ ಹ್ಯಾಲೋವಿನ್ ಆಗಿದ್ದಕ್ಕೆ ಆಫ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇಗ ಬರ್ಬೇಕು. ಹ್ಯಾಲೋವಿನ್ ದಿನಾನೇ ಬರ್ಬೇಕಾ? ಆಕ್ಚುಲಿ ದಿನಾನೇ ಬರ್ಬೇಕು, ಅದು ಬೆಸ್ಟ್. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಡೆಕೋರೇಷನ್ ಇಟ್ಸ್ ಸೂಪರ್ ಉಂಟು. ಇದು ಗ್ರೇವ್ ಯಾರ್ಡ್, ಮಿನಿ ಗ್ರೇವ್ ಯಾರ್ಡ್. ಹೌದು, ಅಲ್ಲಿ ನೋಡಿ ಜೋಕರ್ ಇಲ್ಲಿ. ಮತ್ತೆ ಇದೇ ಲಾಸ್ಟ್ ಹೇಳಿ, ಮುಂದೆ ಎಂತ ಇತ್ತಾ? ಇಲ್ಲ ಇರಲಿಲ್ಲ. ಮತ್ತೆ ಇಲ್ಲಿಗೆ ಅಲ್ಲಿ ನೇತಾಡ್ತಾ ಉಂಟು ಚಂದ್ರನ ಬೆಳಕಿಗೆ. ಅಲ್ಲಿ ಚಂದ್ರ ಇಲ್ಲಿ ನೋಡಿ, ನೇತಾಡುದು ಭೂತ. ಇದೆಲ್ಲ ಡ್ರೆಸ್ ಹಾಕೊಂಡಿದೆ ಮಾರೆ ಭೂತ. ಪೂಜಿತಾ, ಇದು ಇಲ್ಲಿಂದ ಹೀಗೆ ನೋಡಂತ. ಈಗ ಅಲ್ಲಿ ಚಂದ್ರನ ಬೆಳಕು, ಬೆಳದಿಂಗಳಲ್ಲಿ. ಈಗ ಬೆಳದಿಂಗಳಲ್ಲಿ ಭೂತ. ಈಗ ಅಲ್ಲಿ ಕಾಣ್ತದ ಚಂದ್ರನ ಬೆಳಕು, ಇಲ್ಲಿಗ ಭೂತ. ಹೇಗೆ ಕಾಣ್ತಾ ಉಂಟು? ಅಂಡ್ ನಾನು ಎಂತ ಹೇಳಿದ್ ಗೊತ್ತುಂಟ, ಇಷ್ಟವರೆಗೆ ನಮ್ಗೆ ಅಲ್ಲಿ ಎಲ್ಲ ಬೆತ್ತಲೆ ಭೂತ ನೋಡ್ಲಿಕ್ಕೆ ಸಿಕ್ಕಿದ್ದು. ಖಾಲಿ ಇವರೆಲ್ಲ ಅಂಗಿ ಹಾಕಿದ್ದಾರೆ ನೋಡಿ. ಇವರೆಲ್ಲ ಮಾಡೆಲ್ ಭೂತವ. ಫ್ಯಾಷನ್ ಶೋ ಮಾಡ್ತಿದ್ರೆ ಸಾಯ ಮೊದಲು. ಎಲ್ಲ ನೋಡಿ, ಇವರಿಗೆ ಇಲ್ಲಿ ಈ ಸ್ಟ್ರೀಟಲ್ಲಿ ಇರೋರು ಮನೆಯವರಿಗೆಲ್ಲ, ಮಕ್ಕಳಿಗೆ, ದೊಡ್ಡವರಿಗೆಲ್ಲ
ಭೂತ ಅಂದ್ರೆ ಹೆದರಿಕೆ ಇರ್ಲಿಕ್ಕಿಲ್ಲ ಚೂರ್ಸ, ಇವ್ರಿಗೆ ವರ್ಷ ವರ್ಷ ಮಾಡಿ ಅಭ್ಯಾಸ ಅಲ್ಲ. ಹೌದೌದು. ಅದು ಈಗ ನೋಡಿ, ಅದು ಬುರುಡೆ ಈಚೆ ಬಂದಿದೆ, ನಮ್ಮನ್ನು ನೋಡ್ತಾ ಉಂಟು. ಎಲ್ಲಿ? ಅದು ಬುರುಡೆ. ಹೌದು ಮಾರೆ, ಅದು ಗಾಳಿಗೆ ಗಾಳಿಗೆ ಒಳ್ಳೆ ಕಾಣ್ತ ಮಾತ್ರ ಅಲ್ಲ, ಗಾಳಿಗೆ ಅದು ಹಾರುದ್ ನೋಡಂತ ಬೋ, ಒಂಥರ ಸ್ಕೇರಿ ಕಾಣ್ತದೆ. ಆದ್ರೆ ಅದೇ ಒಂದು ಖುಷಿ ನಾವು ಫಸ್ಟ್ ಟೈಮ್ ನೋಡುದಲ್ಲ, ಅದಕ್ಕೆ ಸ್ಕೇರಿ ಕಾಣ್ತದೆ. ಹೌದು. ಇನ್ನೊಂದು ಯಾಕೆ ಖುಷಿ ಆಗುದು ಅಂತ ಹೇಳಿದ್ರೆ, ಇವ್ರು ಇಷ್ಟು ಡೆಡಿಕೇಶನ್ ಇಟ್ಟು ಸ್ವಲ್ಪ ಆದ್ರೆ ಸ್ವಲ್ಪ ಮನೆಯವರು ಇನ್ನು ಮಾಡ್ತಾ ಇದ್ದಾರೆ. ಅವ್ರದ್ದು ಎಂತ ಉಂಟು, ಸಿಟಿ ಆಫ್ ಯಾರ್ಕ್ಸ್ ಅನ್ನೋದು ಹೆರಿಟೇಜ್ ಅನ್ನು ಮುಂದೆ ಮುಂದೆ ತಕೊಂಡು ಹೋಗ್ತಿದ್ದಾರೆ. ಸರಿ, ನೀವ್ ಹೇಳಿದ್ರಲ್ಲ ಹ್ಯಾಲೋವಿನ್ ಬಗ್ಗೆ ಹೇಳ್ತೇನೆ, ಹ್ಯಾಲೋವಿನ್ ಅಂದ್ರೆ ಎಂತ ಅಂತ ಹೇಳ್ತೇನೆ. ಹೌದು, ಅದೇ. ಸೊ ಎಂತ ಹೇಳಿದ್ರೆ, ನಮ್ಗೆ ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಇನ್ನು ನಂಗೆ ಕಾಮೆಂಟ್ಸ್ ಅಲ್ಲಿ ಬೈಬೇಡಿ. ಎಂತ ಹೇಳಿದ್ರೆ, ನಾವು ನೋಡಿರೋ ಪ್ರಕಾರ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಯೂಶುವಲಿ ಹ್ಯಾಲೋವಿನ್ ಅಂದ್ರೆ ಭೂಲೋಕ ಮತ್ತೆ ಹೆವೆನ್ ಉಂಟಲ್ಲ, ಸ್ವರ್ಗಲೋಕ, ಇದು ಎರಡರ ನಡುವೆ ಇರುವ ಒಂದು ಲೇಯರ್, ಅದು ತುಂಬಾ ವೀಕ್ ಇರ್ತದಂತೆ. ಸೊ ಈ ಟೈಮಿಗೆ ಎಂತ ಆಗ್ತದೆ ಹೇಳಿದ್ರೆ, ಭೂತಗಳೆಲ್ಲ ಭೂಮಿಗೆ ಬರ್ತದೆ ಅಂತೆ. ಯಾಕಂದ್ರೆ ಅದು ವೀಕ್ ಇರುವ ಕಾರಣ ಭೂಮಿಗೆ ಬರ್ಬೋದು ಅದಕ್ಕೆ. ಸೊ ಭೂಮಿಗೆ ಬರ್ತದಂತೆ. ಭೂಮಿಗೆ ಬಂದಾಗ ಒಂದು ಎಂತ ನಂಬಿಕೆ ಹೇಳಿದ್ರೆ, ಅದು ಬಂದು ಈ ಎಂತ ಹಾರ್ವೆಸ್ಟ್ ಎಲ್ಲ ಮಾಡ್ತಾರಲ್ಲ, ಕ್ರಾಪ್ಸ್ ಎಲ್ಲ ಬೆಳಿತಾರೆ, ಆ ಬೆಳೆಯನ್ನೆಲ್ಲ ನಾಶ ಮಾಡ್ತದೆ. ಸೊ ಅದನ್ನು ಓಡಿಸ್ಲಿಕ್ಕೋಸ್ಕರ ಮಾಡ್ತಾರೆ ಈ ತರ ಡೆಕೋರೇಷನ್ ಅಂತ ಹೇಳ್ತಾರೆ. ಇನ್ನೊಂದು ಸ್ಟೋರಿ ಎಂತ ಉಂಟು ಹೇಳಿದ್ರೆ, ಬರುದು ಈ ಮನೆಯವರಿಗೆಲ್ಲ ಹೇಗೆ ನಂಬಿಕೆ ಹೇಳಿದ್ರೆ, ಅವರದೇ ಆನ್ಸಿಸ್ಟರ್ಸ್ ಅಂದ್ರೆ ಅವರ ಎಂತ ಹೇಳ್ತಾರ, ಪಿತ್ರರು, ಅವರ ಪಿತ್ರರೆಲ್ಲ ಬರುವಂಥದ್ದು ಅಂತ. ಸೊ ಅದಕ್ಕೆ ಅವರು ಬಂದಾಗ ಅವರಿಗೆ ಹಿಂದೆ ಹೋಗ್ಲಿಕ್ಕೆ ಬೆಳಕು ತೋರಿಸ್ಲಿಕ್ಕೆ ಅಂತ ಭೂತ ಡೆಕೋರೇಷನ್ ಮಾಡುದು ಅಂದ್ರೆ ಭೂತದು ಹೆದರಿಕೆ, ಆ ಥರ ಹ್ಯಾಲೋವಿನ್ ಭೂತ ಭೂಮಿಗೆ ಬರ್ತದೆ ಅದನ್ನು ರೆಪ್ರೆಸೆಂಟ್ ಮಾಡ್ತದೆ. ಆ್ಯಂಡ್ ಬೆಳಕು ಫುಲ್ ಲೈಟ್ಸ್ ಅಲ್ಲಿ ಹಾಕ್ತಾರಲ್ಲ, ಅದು ಆ ಭೂತಗಳನ್ನು ಹಿಂದೆ ಹೋಗ್ಲಿಕ್ಕೆ, ಅದಕ್ಕೆ ಬೆಳಕು ತೋರಿಸ್ಲಿಕ್ಕೆ ಅಂತ ಸಿಟಿಯನ್ನೆಲ್ಲ ಬೆಳಕು ಇದರಲ್ಲಿ ಮಾಡ್ತಾರೆ. ಬಟ್ ಅದೇ ಈಗ ಎಂತ ಹೇಳ್ತಾರೆ, ವರ್ಷ ಹೋಗ್ತಿಯಾಗಿ ಅದನ್ನೊಂಥರ ಈಗ ಫನ್ ಆಕ್ಟಿವಿಟಿ ತರ ಆಗಿದೆ. ಸೊ ಮಕ್ಕಳೆಲ್ಲ ಅಂದ್ರೆ ನಾವು ದೀಪಾವಳಿ ತುಳಸಿ ಪೂಜೆಗೆ ಹೇಗೆ ಮಾಡ್ತೇವಲ್ಲ ಮನೆಯಲ್ಲೆಲ್ಲ, ಸೊ ಅದೇ ತರ ಇಲ್ಲಿನವರು ಮಕ್ಕಳೆಲ್ಲ ಸೇರಿ, ಅಂದ್ರೆ ನಮ್ಗೆ ನಿನ್ನೆ ನಾವು ವಿಡಿಯೋ ಮಾಡುವಾಗ ರೀಲ್ ಮಾಡುವಾಗ ನಾವು ಒಬ್ಬರ ಹತ್ರ ಪರ್ಮಿಷನ್ ಕೇಳಿದ್ದೆ, ಇದ್ರಲ್ಲಿ ವಿಡಿಯೋ ಮಾಡ್ಬೋದಾ ಅಂತ. ಸೊ ಅವ್ರು ಹೇಳಿದ್ ನಮ್ಗೆ, ಅವರು 30 ವರ್ಷದಿಂದ ಹ್ಯಾಲೋವಿನ್ ಇದು ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರಂತೆ. ಸೊ ಅವ್ರು ಎಂತ ಹೇಳಿದ್ರೆ ಅವರು 30 ವರ್ಷದಿಂದ ಮಾಡ್ತಿದ್ದಾರೆ. ಆಗ ಅವರಿಗೆ ಅಂದ್ರೆ ಆ ಟೈಮಲ್ಲಿ 30 ವರ್ಷ ಹಿಂದೆ ಅಲ್ಲ, ಅವ್ರ ಹತ್ರ ದುಡ್ಡು ಸಹ ಇಲ್ಲ ಆಯ್ತಂತೆ ಈ ತರ ಡೆಕೋರೇಷನ್ ಮಾಡ್ಲಿಕ್ಕೆ, ಅದಕ್ಕೆ ಇದಕ್ಕೆಲ್ಲ ಚಾಕ್ಲೇಟ್ಸ್ ತಕೊಳ್ಳಿಕ್ಕೆ ಚಾಕ್ಲೇಟ್ ಕರೆಕ್ಟ್ ಅದು ಹೇಳಿದ್ರು, ಚಾಕ್ಲೇಟ್ ಸಿಗ್ತದೆ ಅಂತ ಅವರು ಹೀಗೆ ಮನೆ ಕರೆಕ್ಟ್ ಅವ್ರು ಹೇಳಿದ್ರು. ಚಾಕ್ಲೇಟ್ ತೆಗಿಲಿಕ್ಕೂ ನಮ್ಮ ದುಡ್ಡಿಲ್ಲ ಆಯ್ತಾ ಆಗ, ಬಟ್ ಈಗ ದುಡ್ಡು ಉಂಟು ಎಲ್ಲ ಉಂಟು. ಬಟ್ ಈಗ ಹೇಗೆ ಆಗಿದೆ ಹೇಳಿದ್ರೆ, ನಮ್ಗೆ ಮಕ್ಕಳೇ ಬರುದಿಲ್ಲ ಈಗ. ಅಂದ್ರೆ ಹೇಗೆ ಹೇಳಿದ್ರೆ, ಈಗೆಲ್ಲ ತುಂಬಾ ಕಮ್ಮಿ ಆಗಿದೆ, ಮೊದ್ಲಿನ ತರ ಡೆಕೋರೇಷನ್ ಇಲ್ಲ ಅಂತೆ, ಎಲ್ಲರೂ ಮಾಡುದಿಲ್ಲ ಈಗ. ಅಂಡ್ ಮಕ್ಳಿರುವ ಮನೇಲಿ ಮಾತ್ರ ಮಕ್ಕಳೆಲ್ಲ ಸೇರಿಕೊಂಡು ಡೆಕೋರೇಷನ್ ಆಕ್ಟಿವಿಟಿ ತರ ಡೆಕೋರೇಷನ್ ಮಾಡೋದು, ಅದೊಂಥರ ಫನ್ ಆಕ್ಟಿವಿಟಿ ಅವರಿಗೆ, ಗಮ್ಮತ್ತಿಗೆ ಮಾಡುವಂಥದ್ದು. ಅಂಡ್ ಅದಕ್ಕೆ ಒಂಥರ ಫನ್ನಿ ಆಗೆಲ್ಲ ಮಾಡ್ತಾರೆ, ಒಂದು ಥೀಮ್ ಇಟ್ಕೊಂಡು ಹಾಗೆಲ್ಲ ಪ್ರತಿ ವರ್ಷ ಬೇರೆ ಬೇರೆ ಮಾಡುವಂಥದ್ದು. ಅದೇ ಅವ್ರು ಉಂಟಲ್ಲ 30 ವರ್ಷದಿಂದ ಬೇರೆ ಇನ್ನೂ ಸ್ಕೇರಿ ಅವರಿಗೆ ಎಷ್ಟು ಕೈಯಲ್ಲಿ ಆಗ್ತದೆ ಅಷ್ಟು ಮಾಡ್ತಾರಂತವ್ರು ಅಲ್ಲ. ಅವ್ರು ಹೇಳ್ತಿದ್ರಲ್ಲ, ಅಷ್ಟು ಮಾಡ್ತೇವೆ. ಒಂದು ಮಗುದ ಅಮ್ಮ ಒಂದು ಮಾರನೇ ದಿನ ಬಂದು ಹೇಳಿ ಹೋಗಿದ್ದಾನೆ, ನಾವು ಮೂವ್ ಆಗ್ತಿದ್ದೇವೆ, ಬಟ್ ನೀವು ಮಾಡಿದ್ದು ಡೆಕೋರೇಷನ್ ತುಂಬಾ ಸ್ಕೇರಿ ಇತ್ತು, ನನ್ನ ಮಗಳು ಅದು ಅವಳು ಅಂದ್ರೆ ಹೋದ ವರ್ಷ 2 ವರ್ಷ ಹಿಂದೆ ಅವಳು ಇದು ಕ್ಯಾಂಡಿ ಟ್ರಿಕ್ ಆರ್ ಟ್ರೀಟ್ ಅಂತ ಹೇಳಿ ಮಾಡ್ತಾರಲ್ಲ. ಸೊ ಟ್ರಿಕ್ ಆರ್ ಟ್ರೀಟ್ ಸಹ ಹಾಗೆ, ಅದಕ್ಕೂ ಒಂದು ಸ್ಟೋರಿ ಉಂಟು. ಅದೆಂತ ಗೊತ್ತುಂಟಾ, ಅದು ಸ್ಟೋರಿ ಹೇಗೆ ಹೇಳಿದ್ರೆ, ಹ್ಯಾಲೋವಿನ್ ಟೈಮಲ್ಲಿ ಟ್ರಿಕ್ ಆರ್ ಟ್ರೀಟ್ ಅಂತ ಹೇಳಿ ಬರ್ತಾರಲ್ಲ, ಮೊದಲು ಎಂತ ಹೇಳಿದ್ರು, ದುಡ್ಡಿಲ್ಲದವರು, ಮನೆ ಇಲ್ಲದವರು, ಹೋಮ್ಲೆಸ್ ಅವರೆಲ್ಲ ಇರ್ತಾರಲ್ಲ, ಅವರು ಬಂದು ಆಕ್ಚುಲಿ ಅವರು ಮೊದಲು ಕಾಲದಲ್ಲಿ ಬಂದು ಮನೆಗೆ ಬಂದ್ಕೊಂಡು ಟ್ರಿಕ್ ಆರ್ ಟ್ರೀಟ್ ಹೇಳುದಂತೆ ಆಯ್ತಾ. ಟ್ರಿಕ್ ಅಂತ ಹೇಳಿದ್ರೆ ಅವರು ನಿಂಗೆ ಮ್ಯಾಜಿಕ್ ಎಲ್ಲ ಮಾಡಿ ತೋರಿಸ್ತಾರೆ, ಟ್ರಿಕ್ಸ್ ಮಾಡಿ ತೋರಿಸ್ತಾರೆ. ಹಾಗೆ ಮಾಡಿದ ತೋರಿಸಿಕೊಂಡು ನೀನು ಅವರಿಗೆ ಏನೋ ಕಾಣಿಕೆ ಕೊಡುವಂಥದ್ದು. ಅದೇ ತರ ಟ್ರೀಟ್ ಅಂತ ಹೇಳಿದ್ರೆ ನೀನು ಅವರಿಗೆ ಮಕ್ಕಳೆಲ್ಲ ಬಂದಾಗ ಟ್ರೀಟ್ ಕೊಡುವಂಥದ್ದು, ಅವರಿಗೆ ಚಾಕ್ಲೇಟ್ಸ್ ತಿನ್ಲಿಕ್ಕೆ ಅಂತದೆಲ್ಲ ಕೊಡುದು, ಚಿಪ್ಸ್ ಅದು ಇದೆಲ್ಲ. ಚಾಕ್ಲೇಟ್ ಮಾತ್ರ ಅಲ್ಲ, ಆಕ್ಚುಲಿ ಸ್ವೀಟ್ಸ್ ಮಾತ್ರ ಅಲ್ಲ, ಟ್ರೀಟ್ ಅಲ್ಲಿ ಎಂತ ಸಹ ಕೊಡ್ಬೋದು ತಿನ್ನುವಂಥದ್ದು. ಕೆಲವರು ನೀನು ನೋಡಿದ್ರೆ ಈ ಮಕ್ಕಳೆಲ್ಲ ಕೆಲವರು ಬಕೆಟ್ ಅಲ್ಲಿ ಹಾಕಿ ತಕೊಂಡು ಹೋಗಿ ನೋಡಿದ್ಯಾ, ಚಿಪ್ಸ್ ಎಲ್ಲ ಇರ್ತದೆ ಅದ್ರಲ್ಲಿ. ಸೊ ಏನು ಸಹ ಕೊಡ್ಬೋದು, ಚಾಕ್ಲೇಟೇ ಬೇಕಂತಿಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಹ್ಯಾಲೋವಿನ್ ಸ್ಟೋರಿ, ಅದೆಲ್ಲ ಒಂಥರ ಹಾಗೆ ಇದು ಸುಮಾರು ಸ್ಟೋರೀಸ್ ಉಂಟು. ಇದು ನಮ್ಗೆ ಗೊತ್ತಿರುವಂಥದ್ದು 2 ಸ್ಟೋರಿ ನಾನೀಗ ಹೇಳಿದ್ದು. ಸೊ ಅದು ಬೆಳಕು ಮತ್ತೆ ಈ ಡೆಕೋರೇಷನ್ ಇದು ಅಂದ್ರೆ ರೆಪ್ರೆಸೆಂಟ್ ಮಾಡ್ತದೆ ಆ ಸ್ಟೋರಿಯನ್ನು.
ಸೊ ಮತ್ತೆ ನಿಮ್ಗೆ ಗೊತ್ತಿರೋದು, ಸುಮಾರು ಜನರಿಗೆ ಗೊತ್ತಿರ್ತದೆ ಇದ್ರದ್ದು ಆಕ್ಚುಯಲ್ ಸ್ಟೋರಿ ಎಂತ, ಹ್ಯಾಲೋವಿನ್ ಯಾಕೆ ನಿಮ್ಗೆ ಮಾಡ್ತಾರೆ, ಯಾವ ತರ ಸ್ಟೋರಿ ಗೊತ್ತುಂಟು ಅದು ಸಹ ಕಾಮೆಂಟ್ ಅಲ್ಲಿ ಹೇಳಿ, ನಮ್ಗೆ ಸಹ ಒಂದು ನಮಗೆ ನಾಲೆಜ್ ಸಿಗ್ತದೆ. ಇದು ನಾವು ರೀಲ್ಸ್ ಮಾಡೋಗೆಲ್ಲ ಕೆಲವರು ಅನ್ಕೊಳ್ತೀರಿ ಲೈಕ್ ಫನ್ನಿಗೆ ಮಾಡ್ತೇವೆ, ಹಾಗೆ ಅಲ್ಲ. ಇಲ್ಲಿ ನಾವು ಇದ್ದುಕೊಂಡು ನಮ್ಗೆ ಇಲ್ಲಿ ಹೊರ ದೇಶದಲ್ಲಿ ಏನು ಕಾಣ್ತದೆ ಅದು ನಾವು ಇಂಡಿಯಾದಲ್ಲಿರುವ ನಮ್ಮ ಜನರಿಗೆ ತೋರಿಸುವಂತ ಪ್ರಯತ್ನ. ಆ್ಯಂಡ್ ಈಗ ಬೆಂಗಳೂರಲ್ಲಿ ಸಿಟಿ ಸೈಡಲ್ಲೆಲ್ಲ ಈಗ ಹ್ಯಾಲೋವಿನ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಅಲ್ಲಿ ಮಾಡ್ತಿದ್ದಾರೆ. ಸೊ ಬಟ್ ರೀಸನ್ ಹೆಚ್ಚಿನವ್ರಿಗೆ ಗೊತ್ತಿರೋದಿಲ್ಲ. ನಿಮ್ಗೆ ಯಾರಿಗಾರು ಆಕ್ಚುಯಲ್ ರೀಸನ್, ಇದು ನಾನು ಹೇಳಿದ್ದು ಬಿಟ್ಟು ಬೇರೆ ಏನಾದ್ರು ರೀಸನ್, ಆಕ್ಚುಯಲ್ ರೀಸನ್ ಗೊತ್ತಿದ್ರೆ ಗೂಗಲ್ ಇಂದ ಕಾಪಿ ಪೇಸ್ಟ್ ಅಲ್ಲ, ನಿಜ ಸ್ಟೋರಿ ಗೊತ್ತಿದ್ರೆ ನೀವು ನಮ್ಮ ಕಾಮೆಂಟ್ಸ್ ಅಲ್ಲಿ ಹೇಳಿ, ನಮಗೂ ಗೊತ್ತಾಗ್ತದೆ. ಬನ್ನಿ ಮುಂದೆ ಹೋಗುವ. ಈಗ ನಾವು ಬನ್ನಿ ಹೋಗುವ. ಸುಮಾರು ಮಾತಾಡಿದ್ವಿ ನಾವು ಸ್ಟೋರಿ. ಈಗ ನಾವು ಈ ಎಲ್ಲ ಡೆಕೋರೇಷನ್ ನೋಡಿ ನಮ್ಗೆ ಗೊತ್ತಿಲ್ಲ ಇದಕ್ಕಿಂತ ಜಾಸ್ತಿ ಡೆಕೋರೇಷನ್ ಇತ್ತಾ ಅಂತ, ಬಟ್ ನಮ್ಮ ಪ್ರಕಾರ ಇತ್ತು ಅಂದ್ರೆ ಅಲ್ಲನ, ಅದು ವಿಡಿಯೋಸ್ ನೋಡಿದ್ರೆ ಅಲ್ಲಿ ನೋಡಿದ ಪ್ರಕಾರ ಇದರಿಂದ ಜಾಸ್ತಿ ಇತ್ತು. ಅಂದ್ರೆ ಅದೆಲ್ಲ ಶೇಕ್ ಆಗುದು, ಸೌಂಡ್ ಬರುದು, ಲೈಟ್ ಬರುದು ಇನ್ನು ಜಾಸ್ತಿ ಇದ್ದಾಗಿತ್ತು. ಅದು ನೆಕ್ಸ್ಟ್ ಇಯರ್ ಮಿನಿ ಇಲ್ಲೇ ಇದ್ರೆ ನಾವು ಬೇಗ ಬಂದು ಮಾಡ್ಬೇಕು. ಇದು ನಮ್ಗೆ ಸಹ ಒಂದು ಪಾಠ, ಎಲ್ಲ ಆದ್ಮೇಲೆ ಬರುದಲ್ಲ, ಆಗಕ್ಕಿಂತ ಮೊದ್ಲು ಬರ್ಬೇಕಂತ. ಹೌದು, ಇದು ನಾವು ಇಲ್ಲಿ ಕ್ಲೀನಿಂಗ್ ಬಂದಾಗ ಇದು ಎಲೆ ಎಲ್ಲ ಗುಡಿಸ್ಲಿಕ್ಕೆ ಬಂದಾಗ ಎಲ್ಲ ಮನೇಲಿ ಮದುವೆ ಫಂಕ್ಷನ್ ಎಲ್ಲ ಆದ್ಮೇಲೆ ಹೀಗೆ ಒಂಥರ ಹೀಗೆ ಎಲ್ಲ ಆಚೆ ಎಲ್ಲ ಹರಡಿ ಇರ್ತದೆ, ಗೊತ್ತಾಯ್ತಾ? ಲಾಸ್ಟ್ ಪಂಕ್ತಿ ಊಟಕ್ಕೆ ಹೋಗೋರ್ದು ಇದೆ, ಅರ್ಧ ಸಿಗ್ತದೆ. ಅಲ್ಲ ಈಗ ಮನೇಲಿ ಫಂಕ್ಷನ್ ಆದ್ರೆ ಹೀಗೆ ಅಲ್ಲ, ಒಂಥರ ಎಲ್ಲ ಹರಡಿ ಅಲ್ಲಿ ಅರ್ಧಂಬರ್ಧ ಇರ್ತದೆ, ಒಂದು ಕ್ಲೀನಿಂಗ್ ಬರ್ಬೇಕು, ಆ ತರ ಉಂಟಿತ್ತು. ಬಟ್ ಇಲ್ಲ, ನೋಡಿದಲ್ಲ ಭಾರಿ ಬ್ಯೂಟಿಫುಲ್ ಉಂಟು. ಇವರ ಕೆಲವರೆಲ್ಲ ತೆಗ್ದಿರ್ಬೋದು, ಗೊತ್ತಿಲ್ಲ. ಬಟ್ ಇದ್ದದು ನೋಡಿದ್ರೆ ಭಾರಿ ಖುಷಿ ಆಗ್ತದೆ ಮಾರೆ, ಅಲ್ಲ? ಇನ್ನು ಸಹ ಜಾಸ್ತಿ ಇತ್ತು, ಇನ್ನು ಸಹ ಬೇಗ ಬರ್ಬೇಕಿತ್ತಂತ ಅನಿಸ್ತಾ. ಈ ಭೂತ ನೋಡಿ ತಲೆ ಮೇಲೆ ಉಂಟು, ನನ್ನ ಕೈಯಲ್ಲಿ ಪಂಪ್ಕಿನ್ಸ್ ಇಟ್ಕೊಂಡಿದೆ ಮಾರೆ. ಓ ಇಲ್ಲಿ ನೋಡ ಇದು ನೋಡಿದ್ಯಾ? 2 ಪಂಕಜನ ಹಾಕಿದ್ರೆ ಅದೊಂದು ಭೂತ ಆಗ್ತದೆ. ಕಣ್ಣು ಕಣ್ಣು ಓ ದೇವರೇ, ಫುಲ್ ಅಲ್ಲಿ ತನಕ ನೋಡು. ನಾನೇನೋ ಫ್ಲವರ್ ಏನೋ ಅಂತ ಎಣಿಸಿದ್ದೆ. ಇಲ್ಲ, ಕಣ್ಣು ಅಚ್ಚ ಹ್ಯಾಲೋವಿನ್ ಡೆಕೋರೇಷನ್ ಆಗೋದು. ಈಗ ಇದ್ರಲ್ಲೆಲ್ಲ ಲೈಟ್ ಇತ್ತು ಮೋಸ್ಟ್ಲಿ. ಇಲ್ಲಿ ನೋಡಿ, ಈಗ ಲ್ಯಾಂಪ್ ಅದು ಲ್ಯಾಂಟನ್ ಇಟ್ಕೊಂಡಿದ್ದಲ್ಲ, ಸೊ ಲೈಟ್ ಇತ್ತು ಅದ್ರಲ್ಲೆಲ್ಲ, ಇವತ್ತಿಲ್ಲ. ಹಾಗೆ ಮೇಲೆ ಸಹ ಉಂಟು ಎಂತ ಕಣ್ಣಲ್ಲಿ ಎಲ್ಲ ಡ್ರ್ಯಾಗನ್ ಬರ್ತದೆ. ಹೌದು, ಇದು ನಮ್ಗೆ ಕೆಲವುದೆಲ್ಲ ನೋಡುವ. ಓ ಅವಲ ಅದು ನಂಗೆ ಕೆಲವುದೆಲ್ಲ ನೋಡುವಾಗ ಇವ್ರದ್ದು ಅದು ಅಲ್ಲಿ ಆಗ ಡ್ರಾಕುಲಾ ಎಂತದ್ದು ನೋಡಿದ್ವಲ್ಲ, ಅದೆಲ್ಲ ನೋಡುವಾಗ ನಂಗೆ ನಮ್ದು ಊರಲ್ಲಿ ಇದು ದಸರಕ್ಕೆ ಟ್ಯಾಬ್ಲೋ ಎಲ್ಲ ಬರ್ತದ ನೋಡು, ಸೌಂಡ್ ಮಾಡಿಕೊಂಡು ಹೀಗೆ ಈ ತರದ್ದು ಟ್ಯಾಬ್ಲೋ ಬರ್ತಲ್ಲ ದಸರಕ್ಕೆ, ಗೊತ್ತಾಯ್ತಾ? ನಮ್ದಾದ್ರೆ ಇನ್ ಮೋಷನ್, ಇವ್ರದ್ದು ಸ್ಟಿಲ್. ಅಲ್ಲ, ಇನ್ ಮೋಷನ್ ನಿನ್ನೆ ಇದ್ದಿರ್ಬೋದು, ಬಟ್ ಒಂಥರ ನೋಡ್ಲಿಕ್ಕೆ ಹಾಗೆ ಕಾಣ್ತದಲ್ಲ ಟ್ಯಾಬ್ಲೋ ತರ. ಒಳ್ಳೆ ಆಗಿದೆ. ನಂಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ ಯಾವ್ದು ಹೇಳಿದ್ರೆ ಹಾಗ್ವರ್ಡ್ಸ್. ಇದು ಯಾಕಂದ್ರೆ ಇದ್ರಲ್ಲಿ ಇರುದ್ರಲ್ಲಿ ನಾನು ಅದನ್ನೊಂದನ್ನೇ ಕರೆಕ್ಟ್ ಆಗಿ ನೋಡಿದ್ದು. ಅಲ್ಲ, ನೋಡ್ಲಿಕ್ಕೆ ಹೋದ್ರೆ ಇನ್ನೂ ಸಹ ಉಂಟು ಅಲ್ಲಿ ಒಳಗೆ ಹೋದ್ರೆ. ನಂಗೆ ಇದು ಆಕ್ಚುಲಿ ಸ್ಕೇರಿ ಉಂಟಲ್ಲ, ಇವರು ಕತ್ತಲೆಯಲ್ಲಿ ಅಲ್ಲಿ ನೋಡಂತ, ಅದು ನಿಜ ಬಾ ಒಂಥರ ಯಾರೋ ಪ್ರಾಯದವ್ರು ನಿತ್ತಾಗಿ ಉಂಟು. ಡಂಬಲ್ ಡೋರ್ ಎಂತದ ಹೇಳ್ತಾರೆ. ನಾನು ಹ್ಯಾರಿ ಪಾಟರ್ ಫ್ಯಾನ್ ಅಲ್ಲ. ನನ್ನ ಫ್ರೆಂಡ್ ಪ್ರತೀಕ ಹ್ಯಾರಿ ಪಾಟರ್ ಫ್ಯಾನ್. ನೈಸ್. ಇದೆಂತದ ಭೂತಗೆ ಅಲ್ಲ ಕಪ್ಪು ಸಿಕ್ಕಿದ. ಅದರಲ್ಲಿ ಒಂದು ಇದ್ರ ಎಂತ ಒಂದು ಸೀರೀಸ್ ಅಲ್ಲಿ ಎಂತ ಆಗ್ತದೆ ಹೇಳಿದ್ರೆ, ಹ್ಯಾರಿ ಪಾಟರಿಗೆ ಒಂದು ಕಾಂಪಿಟೇಷನ್ ಇರ್ತದೆ. ಅದು ಕಾಂಪಿಟೇಷನ್ ರಿಂಗ್, ಅದರಲ್ಲಿ ಕೂತ್ಕೊಂಡು ಗೊತ್ತಾಯ್ತು ಹೋಗಿ ಅದು ಇದು ಬ್ರೂಮ್ ಸ್ಟಿಕ್, ಅದರಲ್ಲಿ ಕೂತ್ಕೊಂಡು ಅದು ಗೇಮ್ ಆಡ್ಲಿಕ್ಕೆ, ಅದು ಹೀಗೆ ಅದ್ರ ಒಳಗೆ ಹೊಟ್ಟೆ ಒಳಗೆ ಹಾಕ್ಲಿಕ್ಕೆ. ಅಲ್ಲ, ಹೌದು, ಅದ್ರೊಳಗೆ ಇದನ್ನು ಬರ್ಡ್ ಅನ್ನು ಕ್ಯಾಚ್ ಮಾಡಿ ಅದ್ರೊಳಗೆ ಹಾಕ್ಲಿಕ್ಕೆ. ಸೊ ಇದು ಅದ್ರದ್ದು ಕಾನ್ಸೆಪ್ಟ್ ಅಲ್ಲ. ನಾನು ಫಸ್ಟ್ ನೋಡುವಾಗ ಇದೆಂತ ಕಪ್ ಇಟ್ಟಿದ್ದಾರೆ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದು. ಅಲ್ಲ, ಸ್ಕೆಲಿಟನ್ ಮಿನಿ ಕಪ್ ಸಿಕ್ಕಿದ, ಅದು ನೆನಪಿಗೆ ಅವ್ರ ಆನ್ಸಿಸ್ಟರ್ ಯಾರು ಕಪ್ಪು ವಿನ್ ಆಗಿದ ಇಲ್ಲಿ ಇಟ್ಟದ ಅಂತ. ಇಲ್ಲ, ಅವರು RCB ಫ್ಯಾನ್ಸ್ ಆಗಿರ್ಬೋದು, ಯು ನೆವರ್ ನೋ. ಈಗ ಇದೆಂತ ಮರದಲ್ಲಿ ಮಾಡಿದ, ಅದಕ್ಕೆ ಜಡೆ ಎಲ್ಲ ಉಂಟು ನೋಡಿ. ಯಾವುದು ಈ ಭೂತಕ್ಕೆ? ಇದು ಕೈ, ಮರ ಭೂತ, ಅದು ರೂಟ್ಸ್. ಇದು ರೂಟ್ಸ್, ಮರಕ್ಕೆ 2 ಕೈ. ಇಲ್ಲ ನೋಡು, ಭೂತಗಳನ್ನ ಎತ್ತರ. ಇವ್ರಂದ್ರೆ ಸುಸೈಡ್ ಮಾಡಿ ಸತ್ತಿದ ಅಂತ. ಇವ್ರು ಹಾಗಾದ್ರೆ ಹೋದ ಜನ್ಮದಲ್ಲಿ ಸುಸೈಡ್ ಮಾಡಿ ಸತ್ತಿದ ಅಂತ, ಮರದಲ್ಲಿ ನೇತಾಕೊಂಡು. ಜುಟ್ಟು ನೋಡಂತಿದ್ರು ಹಗ್ಗದಲ್ಲಿ ಮಾಡಿ. ಚಂದ ಉಂಟು, ಒಳ್ಳೆ ಕ್ರಿಯೇಟಿವ್ ಮಾಡಿ. ಹೌದು, ಹೀಗೆ ಇಬ್ಬರಿದ್ದಕ್ಕೆ, ಹೀಗೆ ಜನ ಇದ್ದಕ್ಕೆ ನಮ್ಗೆ ಚಂದ ಕಾಣ್ತದೆ. ಒಬ್ಬರೇ ಬಂದು ಬರುದೇ ಇಲ್ಲ, ಬೇರೆ ರೂಟ್ ಅಲ್ಲಿ ಹೋಗ್ತಿದ್ದೆ, ಆಗ ಚಂದ ಅನಿಸ್ತಿಲ್ಲ ಇದೆಲ್ಲ. ಸೊ ನೋಡಿದ್ರಲ್ಲ ಗೈಸ್, ಇಲ್ಲಿ ಎಷ್ಟು ಮನೆ ಇತ್ತು, ಆದಷ್ಟು ಆ ಮನೆಯನ್ನು ಕವರ್ ಮಾಡಿ ಹ್ಯಾಲೋವಿನ್ ಟೂರ್ ನೈಟಿಗೆ ಹೇಗೆ ಕಾಣ್ತಿದೆ ಅಂತ ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಅಂಡ್ ನಮ್ಗೆ ಎಂತ ಗೊತ್ತಿತ್ತು ಅದನ್ನು ಹೇಳಿದ್ವಿ. ಬಟ್ ನಾ ಹೇಳಿದಾಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ ಯಾರಿಗಾದ್ರೆ ಆಕ್ಚುಯಲ್ ಸ್ಟೋರಿ ಎಲ್ಲ ಗೊತ್ತಿದ್ರೆ. ಅಂಡ್ ಇಲ್ಲಿದು ಹ್ಯಾಲೋವಿನ್ ಐ ಥಿಂಕ್ ಈಗ ಇಂಡಿಯಾದಲ್ಲಿ ಸಹ ಬಂದಿದೆ ಹ್ಯಾಲೋವಿನ್ ಎಲ್ಲ. ಬಟ್ ನೋಡ್ಲಿಕ್ಕೆ ಒಂಥರ ಖುಷಿ ಆಯ್ತು ನಮ್ಗೆ.
ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ನಾವು ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಸಹ ಬೇಗ ಬರುವ, ಹ್ಯಾಲೋವಿನ್ ದಿನವೇ ಬರುವ. ಪ್ಲಸ್ ನಾವು ವ್ಯಾನ್ಕೋವರ್ ಸೈಡ್, ಡೌನ್ ಟೌನ್ ಸೈಡಲ್ಲೆಲ್ಲ ತುಂಬ ಗ್ರ್ಯಾಂಡ್ ಮಾಡ್ತಾರಂತೆ. ಸೊ ಹೀಗೆ ಪ್ರೊಸೆಷನ್ ಎಲ್ಲ ಮಾಡಿ ತುಂಬ ಒಳ್ಳೆದರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ, ರೆಕಾರ್ಡ್ ಮಾಡಲಿಕ್ಕೆ. ಅದಕ್ಕೆ ನೀವೆಂತ ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ. ಅಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು. ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನು ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in next video. Bye. Bye.